ನಮಸ್ಕಾರ ಎಲ್ಲರಿಗೂ ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ತಿರುವುಗಳು ಸಿಕ್ಕಿದೆ. ಅದರಲ್ಲೂ SIT ತನಿಖೆ ಆದಮೇಲೆ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಾ ಇದೆ. SIT ತನಿಖೆಯಿಂದ ಈಗ ಸ್ಫೋಟಕವಾದ ವಿಷಯವೊಂದು ಹೊರಗಡೆ ಬಂದಿದೆ. 6 ತಿಂಗಳ ಹಿಂದೆ ಜಿಲ್ಲೆಯಲ್ಲಿ ಪೆನ್ಡ್ರೈವ್ ಸದ್ದು ಮಾಡಿತ್ತು. ಆದರೆ ಈಗ ಬಿಡುಗಡೆ ಮಾಡಿದ್ದು ಯಾರೆಂಬ ಪ್ರಶ್ನೆಗೆ ಉತ್ತರ SIT ಹುಡುಕ್ತಾ ಇದೆ. ಇಬ್ಬರ ಹೆಸರು ಹೆಚ್ಚಾಗಿ ಕೇಳಿ ಬಂದಿತ್ತು. ವಕೀಲ ದೇವರಾಜ್ ಗೌಡ ಹಾಗೂ ಪ್ರಜ್ವಲ್ ಚಾಲಕ ಕಾರ್ತಿಕ್ ಹೆಸರು ಮುನ್ನೆಲೆಗೆ ಬಂದಿತ್ತು. ಆದರೆ ಇಬ್ಬರು ಕೂಡ ನಾವು ವಿಡಿಯೋನ ಬಿಡುಗಡೆ ಮಾಡಿಲ್ಲ ಅಂತಲೇ ಹೇಳಿದ್ರು. ಈಗ ಇದೇ ಪ್ರಕರಣದಲ್ಲಿ ಇನ್ನೊಬ್ಬನ ಹೆಸರು ಕೇಳಿ ಬರ್ತದೆ. ಅದೇ ನವೀನ್ ಗೌಡ. ಈ ನವೀನ್ ಗೌಡ ಯಾರು ಮತ್ತು ಈತನಿಗೂ ಜಮೀರ್ ಅಹಮದಿಗೂ ಇರುವ ನಂಟೇನು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ. ಹಾಗಾದರೆ ಪ್ರಜ್ವಲ್ ಮೊಬೈಲಿಂದ ಆ ವಿಡಿಯೋ ಲೀಕ್ ಮಾಡಿದ್ಯಾರು, SIT ತನಿಖೆಯಲ್ಲಿ ಬಂದಂಥ ಸ್ಫೋಟಕ ಮಾಹಿತಿ ಏನು, ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತೋಗೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದೇಶಾದ್ಯಂತ ಸದ್ದು ಮಾಡಿರುವ ಸಂಸದ ಪ್ರಜ್ವಲ್ ರೇವಣ್ಣಿಗೆ ಸೇರಿದ್ದು ಅಂತ ಹೇಳಲಾಗ್ತಿರೋ ಅಶ್ಲೀಲ ಪೆನ್ಡ್ರೈವ್ ಮೂಲ ಯಾವುದು ಎಂದು SIT ತನಿಖೆ ಮಾಡಿದೆ. SIT ತನಿಖೆ ಮಾಡಿದ ಹಿನ್ನೆಲೆ ಇದರಲ್ಲಿ ಬೇರೆ ಬೇರೆ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿಬರ್ತಿರೋ ಇಬ್ಬರು ಕೂಡ ಪೆನ್ಡ್ರೈವ್ ಬಿಡುಗಡೆ ಮಾಡಿದ್ದು ನಾನಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಇನ್ಯಾರು ಎಂಬ ಪ್ರಶ್ನೆಗೆ ತನಿಖೆಯಿಂದ ಮಾತ್ರ ಉತ್ತರ ಸಿಗಬೇಕಾಗಿದೆ. 2976 ಅಶ್ಲೀಲ ವಿಡಿಯೋ ದೃಶ್ಯಾವಳಿ ಇದೆ ಅಂತ ಹೇಳಲಾಗ್ತಿರೋ ಪೆನ್ಡ್ರೈವನ್ನು ವಕೀಲ ದೇವರಾಜ್ ಗೌಡನಿಗೆ ನೀಡಿದ್ದೆ ಅಂತ ಸಂಸದ ಪ್ರಜ್ವಲ್ ರೇವಣ್ಣ ಕಾರಿನ ಮಾಜಿ ಚಾಲಕ ಕಾರ್ತಿಕ್ ನಿಗೂಢ ಸ್ಥಳದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿ ಆ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರು. ಕಳೆದ 15 ವರ್ಷದಿಂದ ಶಾಸಕ HD ರೇವಣ್ಣರ ಕುಟುಂಬದ ಕಾರು ಚಾಲಕನಾಗಿದ್ದೆ ಎಂದು ಹೇಳಿಕೊಂಡಿರುವ ಕಾರ್ತಿಕ್ ವರ್ಷದ ಹಿಂದೆ ಕೆಲಸ ಕೂಡ ಬಿಟ್ಟಿದ್ದರು. ಕೆಲಸ ಬಿಟ್ಟು 1 ವರ್ಷ ಆದಮೇಲೆ ಈ ಪೆನ್ಡ್ರೈವ್ ಸದ್ದು ಮಾಡುತ್ತೆ ಅಂತಂದರೆ ಅದರ ಹಿಂದೆ ಒಂದಷ್ಟು ಕಾರಣ ಇದ್ದೇ ಇದೆ. ಇದಕ್ಕೆ ಕಾರಣ ಏನು ಎಂಬುದು SIT ತನಿಖೆಯಿಂದ ಮಾತ್ರ ಗೊತ್ತಾಗಬೇಕಾಗಿದೆ. ಜಮೀನು ವಿಷಯವಾಗಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಚಾಲಕ ಕಾರ್ತಿಕ್ ನಡುವೆ ವಿವಾದ ಸೃಷ್ಟಿಯಾಗಿತ್ತು. ಇದೇ ಕಾರಣದಿಂದಾಗಿ ಮನೆಗೆ ನುಗ್ಗಿ ಗರ್ಭಿಣಿ ಪತ್ನಿ ಸಹಿತ ತನ್ನ ಮೇಲೆ ಹಲ್ಲೆ ಮಾಡಿ ಜಮೀನನ್ನು ಖಾತೆ ಮಾಡಿಸಿಕೊಂಡಿದ್ದಾರೆ ಅಂತ ಕಾರ್ತಿಕ್ ಕೆಲ ತಿಂಗಳ ಹಿಂದೆ ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿದ್ರು. ಶಾಸಕ HD ರೇವಣ್ಣ ಕುಟುಂಬದ ವಿರುದ್ಧ ಅದಾಗಲೇ ದನಿ ಎತ್ತಿದಂಥ ವಕೀಲ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅದಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದರು. 2023 ವಿಧಾನಸಭಾ ಚುನಾವಣೆಯಲ್ಲಿ ಹೊಳೆನರಸೀಪುರ ಕ್ಷೇತ್ರದ BJP ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪರಾಭವಗೊಂಡಿದ್ದಂಥ ದೇವರಾಜೇಗೌಡರ ಬಳಿ ಹೋದರೆ ತನಗೆ ನ್ಯಾಯ ಸಿಗುತ್ತೆ ಅಂತ ಭಾವಿಸಿದ್ದ ಕಾರ್ತಿಕ್ ತನಗಾಗಿದೆ ಅಂತ ಹೇಳಲಾಗ್ತಿರೋ ಅನ್ಯಾಯದ ದೌರ್ಜನ್ಯದ ವಿವರ ನೀಡುವಾಗ ತನ್ನ ಬಳಿ ಇರುವ ಅಶ್ಲೀಲ ವಿಡಿಯೋಗಳ ಬಗ್ಗೆಯೂ ಪ್ರಸ್ತಾಪಿಸಿದೆ ಅಂತ ಸ್ವತಃ ಕಾರ್ತಿಕ್ ಅವರು ಹೇಳ್ಕೊಂಡಿದ್ರು. ಶತ್ರುವಿನ ಶತ್ರು ಮಿತ್ರ ಎಂಬಂತೆ ದೇವರಾಜೇಗೌಡರು ಪೆನ್ಡ್ರೈವ್ನೇ ಅಸ್ತ್ರವಾಗಿ ಬಳಸಿಕೊಂಡು ರೇವಣ್ಣ ನನ್ನ ತಂಟೆಗೆ ಬಂದರೆ ಹಾಸನದ ಸರ್ಕಲ್ನಲ್ಲಿ ದೊಡ್ಡ LED ಪರದೆ ಹಾಕಿ ಪುರಾಣವನ್ನು ಬಹಿರಂಗಗೊಳಿಸ್ತೇನೆ ಅಂತ ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದರು. ವಕೀಲ ದೇವರಾಜೇಗೌಡ ಬಹಿರಂಗ ಹೇಳಿಕೆ ಬಳಿಕ 6 ತಿಂಗಳಿಂದಲೂ ಅಶ್ಲೀಲ ಪೆನ್ಡ್ರೈವ್ ವಿಚಾರ ಜಿಲ್ಲೆಯಾದ್ಯಂತ ಆಗಾಗ ಸದ್ದು ಮಾಡ್ತಾನೇ ಇತ್ತು. ಇದರ ಸುಳಿವಿದ್ದ ಅರಕಲಗೂಡು ಕ್ಷೇತ್ರದ ಮಾಜಿ ಶಾಸಕ AT ರಾಮಸ್ವಾಮಿ JDSದೊಂದಿಗೆ ಮೈತ್ರಿ ಮಾಡಿಕೊಂಡ್ರೆ ಜನ ನಮಗೆ ವೋಟ್ ಹಾಕೋದಿಲ್ಲ, BJP ವರಿಷ್ಠರು ಎಚ್ಚರಿಕೆಯಿಂದ ಹೆಜ್ಜೆ ಇರಿಸಬೇಕು ಅಂತ ಅವಾಗಲೇ ಎಚ್ಚರಿಕೆ ಕೂಡ ಕೊಟ್ಟಿದ್ದರು. ಈ ಎಲ್ಲ ಬೆಳವಣಿಗೆಯಿಂದ ಎಚ್ಚೆತ್ತ ದಳಪತಿಗಳು ಅಶ್ಲೀಲ CD ಅಥವಾ ಪೆನ್ಡ್ರೈವ್ ಬಿಡುಗಡೆಗೊಳಿಸಿದಂತೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದರು. ಇದಾದ ಬಳಿಕ BJPಯೊಂದಿಗೆ JDS ಮೈತ್ರಿ ಮಾಡಿಕೊಳ್ಳುವ ಹಂತದಲ್ಲಿದ್ದಾಗ ವಕೀಲ ದೇವರಾಜೇಗೌಡರು ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಹಾಗೂ ಕೇಂದ್ರ ವರಿಷ್ಠರಿಗೂ ಪತ್ರ ಬರೆದಿದ್ದರು. ಸಂಸದ ಪ್ರಜ್ವಲ್ ರೇವಣ್ಣಿಗೆ ಟಿಕೆಟ್ ಕೊಟ್ಟರೆ ಆಗಬಹುದಂಥ ಎಲ್ಲ ಅನಾಹುತಗಳ ಬಗ್ಗೆಯೂ ಕೂಡ ವಿವರಿಸಿದ್ದೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು. ಇದೇ ಪತ್ರದ ಕಾರಣದಿಂದ ಹಾಸನ ಲೋಕಸಭಾ ಟಿಕೆಟ್ ವಿಷಯ ಪ್ರಸ್ತಾಪದ ವೇಳೆ ಅಭ್ಯರ್ಥಿಯನ್ನು ಬದಲಾಯಿಸಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಲಹೆ ಕೊಟ್ಟಿದ್ದರು. ಈ ಸಂಗತಿಯನ್ನು ಮಾಜಿ CM HD ಕುಮಾರಸ್ವಾಮಿ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದರು. ನ್ಯಾಯಾಲಯದ ತಡೆಯಾಜ್ಞೆ ಉಲ್ಲಂಘಿಸಿ ಪೆನ್ಡ್ರೈವ್ ಬಿಡುಗಡೆ ಸಾಧ್ಯ ಇಲ್ಲ ಅಂತ ಧೈರ್ಯವಾಗಿ ಹಾಸನ ಲೋಕಸಭಾ ಚುನಾವಣೆ ಅಖಾಡಕ್ಕೆ ಪ್ರಜ್ವಲ್ ರೇವಣ್ಣನ ಇಳಿಸಿದರು. ಅದಲ್ಲದೆ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನ ಪರ ಹಾಸನದ ಬಹಿರಂಗ ಸಭೆಯಲ್ಲಿ ತಪ್ಪು ಆಗಿ ಹೋಗಿದೆ, ಇದೊಮ್ಮೆ ಕ್ಷಮಿಸಿ ಎಂಬ HD ಕುಮಾರಸ್ವಾಮಿ ಹೇಳಿಕೆ ಕೂಡ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಶ್ಲೀಲ ದೃಶ್ಯದ ಒಂದು ಕಾಪಿಯನ್ನು ದೇವರಾಜೇಗೌಡರಿಗೆ ಕೊಟ್ಟಿದ್ದೆ, ಅವರು ಅದನ್ನು ಸ್ವಾರ್ಥಕ್ಕಾಗಿ ಬಳಸ್ಕೊಂಡಿದ್ದಾರೆ ಅಂತ ಕಾರ್ತಿಕ್ ಆರೋಪ ಮಾಡಿದ್ರು. ತಾನು ಬಿಡುಗಡೆ ಮಾಡೋದಿದ್ದರೆ ವಿಧಾನಸಭಾ ಚುನಾವಣೆ ವೇಳೆಯೇ ಬಿಡುಗಡೆ ಮಾಡ್ತಿದ್ದೆ, ಈ ಬಗ್ಗೆ CBI ತನಿಖೆಯಿಂದ ಮಾತ್ರ ನ್ಯಾಯ ಸಿಗಲು ಸಾಧ್ಯ ಅಂತ ವಕೀಲ ದೇವರಾಜೇಗೌಡರು ಕೂಡ ಹೇಳಿದರು. ಇಬ್ಬರು ಅಲ್ಲ ಅಂದ ಮೇಲೆ ಅಶ್ಲೀಲ ದೃಶ್ಯಾವಳಿಗಳ ಪೆನ್ಡ್ರೈವ್ ಸಾರ್ವಜನಿಕ ಸಿಕ್ಕಿದಾದರೂ ಹೇಗೆ ಅನ್ನೋದು ಈಗ ದೊಡ್ಡ ಮಟ್ಟದ ಪ್ರಶ್ನೆ ಆಗಿದೆ. ಇನ್ನು ಇದ್ರ ಜೊತೆಗೆ ಪ್ರಜ್ವಲ್ ರೇವಣ್ಣಿಗೆ ಸಂಬಂಧಪಟ್ಟಂಥ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದು ಯಾರು ಅನ್ನೋ ಪ್ರಶ್ನೆ ಕೂಡ ಬಂತು. ಆ ಪ್ರಶ್ನೆಗೆ ಇವತ್ತು ಉತ್ತರ ಕೂಡ ಸಿಕ್ತು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ನವೀನ್ ಗೌಡ ಅಂತ ತಿಳಿದು ಬಂತು. ಈ ನವೀನ್ ಗೌಡ ಪ್ರಭಾವಿ ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಜಮೀರ್ ಜೊತೆಗೆ ನವೀನ್ ಗೌಡ ಇರೋ ಫೋಟೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗ್ತಾ ಇದೆ. ಪ್ರಜ್ವಲ್ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕ್ಷಣಗಣನೆ ಎಂದು ನವೀನ್ ಗೌಡ ಫೇಸ್ಬುಕ್ನಲ್ಲಿ ಪೋಸ್ಟ್ ಕೂಡ ಹಾಕಿದರು. ಇದು ತೀವ್ರ ಚರ್ಚೆಗೆ ಕೂಡ ಗ್ರಾಸವಾಗಿತ್ತು. ನಂತರ ಪ್ರಜ್ವಲ್ ರೇವಣ್ಣ ವಿಡಿಯೋ ನೋಡಲು ಈ ವಾಟ್ಸಪ್ ಚಾನಲ್ನ ಫಾಲೋ ಮಾಡಿ ಅಂತ ಪೋಸ್ಟ್ ಮಾಡಿದ್ರು.
ಇದನ್ನು ಗಮನಿಸಿದಂಥ JDS ಪೋಸ್ಟ್ನ ಸ್ಕ್ರೀನ್ಶಾಟ್ ತೆಗೆದು ಪೊಲೀಸರಿಗೆ ದೂರು ಕೂಡ ಕೊಟ್ಟಿದ್ದರು. ಈ ಸಂಬಂಧ ಪ್ರಕರಣ ದಾಖಲಿದ್ದಂತೆ ನವೀನ್ ಗೌಡ ಫೇಸ್ಬುಕ್ ಅಕೌಂಟ್ ಡಿಲೀಟ್ ಕೂಡ ಮಾಡಿದರು. ಇದೀಗ ನವೀನ್ ಗೌಡನಿಗೆ ವಿಚಾರಣೆಗೆ ಹಾಜರಾಗುವಂತೆ ವಿಶೇಷ ತನಿಖಾ ತಂಡ ಅಂದರೆ SIT ಅಧಿಕಾರಿಗಳು ನೋಟಿಸ್ ಕೂಡ ಕೊಟ್ಟಿದ್ದಾರೆ.